ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತದಲ್ಲಿ ಕನಿಷ್ಠ 265 ಮಂದಿ ಸಾವನ್ನಪ್ಪಿದ್ದಾರೆ. ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದಂತ 242 ಮಂದಿ ಪೈಕಿ 241 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ವಿಮಾನ ಅಪ್ಪಳಿಸಿದ ಕಟ್ಟಡದಲ್ಲಿದ್ದ 20ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ವಿಮಾನ ದುರಂತದಲ್ಲಿ 169 ಭಾರತೀಯರು, 52 ಬ್ರಿಟನ್ ಪ್ರಜೆಗಳು, 7 ಪೋರ್ಚುಗಲ್ ಪ್ರಜೆಗಳು, ಓರ್ವ ಕೆನಡಾ ಪ್ರಜೆ ಸಾವನ್ನಪ್ಪಿದ್ದಾರೆ. ಮೃತರಲ್ಲಿ 229 ಪ್ರಯಾಣಿಕರು, 10 ಸಿಬ್ಬಂದಿ, 2 ಪೈಲಟ್ಗಳು ಸೇರಿದ್ದಾರೆ. ವಿಮಾನ ದುರಂತದಲ್ಲಿ ಓರ್ವ ಪ್ರಯಾಣಿಕರು ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ. 11A ಸೀಟ್ನಲ್ಲಿ ಕುಳಿತಿದ್ದಂತ ಬ್ರಿಟನ್ ಪ್ರಜೆ ರಮೇಶ್ ವಿಶ್ವಕುಮಾರ್ ವಿಮಾನ ಅಪ್ಪಳಿಸೋ ಮುನ್ನ ಹಾರಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ತುರ್ತು ದ್ವಾರದಿಂದ ಜಿಗಿದು ಬದುಕುಳಿದಿದ್ದಾರೆ. ವಿಮಾನ ದುರಂತದಲ್ಲಿ 24 ವೈದ್ಯ ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಂಡಿದ್ದಾರೆ. ಬಿಜಿ ವೈದ್ಯಕೀಯ ಕಾಲೇಜ್ನ ಮೆಸ್ ಕಟ್ಟಡಕ್ಕೆ ವಿಮಾನ ಅಪ್ಪಳಿಸ್ತಾ ಇದ್ರಿಂದ ಊಟ ಮಾಡ್ತಾ ಇದ್ದಾಗ ವೈದ್ಯಕೀಯ ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಓರ್ವ ವೈದ್ಯರ ಪತ್ನಿಯೂ ಕೂಡ ಮೃತಪಟ್ಟಿದ್ದು 60ಕ್ಕೂ ಹೆಚ್ಚು ವೈದ್ಯ ವಿದ್ಯಾರ್ಥಿಗಳಿಗೆ ಗಾಯವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ವಿಮಾನ ದುರಂತ ಸ್ಥಳಕ್ಕೆ ತೆರಳಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಆಸ್ಪತ್ರೆಗೂ ತೆರಳಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ದುರಂತದಲ್ಲಿ ಮಡಿದ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಮನೆಗೆ ತೆರಳಿ ಸಾಂತ್ವನ ಹೇಳಲಿದ್ದಾರೆ. ಏರ್ ಇಂಡಿಯಾ ಸಿಇಒ ಹಾಗೆ ಎಂಡಿ ಕ್ಯಾಂಪಬೆಲ್ ವಿಲ್ಸನ್ ವಿಮಾನ ದುರಂತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅವರು ಪರಿಸ್ಥಿತಿಯನ್ನು ಅವಲೋಕಿಸಿದ್ರು. ಈಗಾಗಲೇ ಟಾಟಾ ಸಂಸ್ಥೆ ಮೃತರ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಘೋಷಣೆ ಮಾಡಿದೆ. ವಿಮಾನ ದುರಂತಕ್ಕೆ ನಿಖರ ಕಾರಣ ತಿಳಿದು ಬಂದಿಲ್ಲ. 2 ಎಂಜಿನ್ಗಳ ವೈಫಲ್ಯದಿಂದ ಈ ದುರಂತ ಸಂಭವಿಸಿರಬಹುದು ಅಂತ ಹೇಳಲಾಗ್ತಾ ಇದೆ. ಟೇಕ್ ಆಫ್ ಆದ ನಂತರ ವಿಮಾನದ ಎಂಜಿನ್ ಫೇಲ್ಯೂರ್ ಆಗಿರಬಹುದು, ಸೆನ್ಸಾರ್ ಅಥವಾ ವಿಮಾನ ಲಿಫ್ಟಿಂಗ್ ಭಾಗದ ದೋಷ ದುರಂತಕ್ಕೆ ಕಾರಣ ಆಗಿರಬಹುದು ಅನ್ನೋದಾಗಿ ಅಂದಾಜು ಮಾಡಲಾಗ್ತಾ ಇದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಸ್ಥಳದಲ್ಲಿ ಒಂದು ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಮತ್ತೊಂದು ಬ್ಲಾಕ್ ಬಾಕ್ಸ್ಗಾಗಿ ಶೋಧ ಮುಂದುವರೆದಿದೆ. ಸುಟ್ಟು ಕರಕಲಾದ ದೇಹ ಅವಶೇಷಗಳಡಿ ಬ್ಲಾಕ್ ಬಾಕ್ಸ್ಗಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಮತ್ತೊಂದು ಬ್ಲಾಕ್ ಬಾಕ್ಸ್ ಸಿಕ್ಕರೆ ವಿಮಾನ ದುರಂತಕ್ಕೆ ನಿಖರ ಕಾರಣ ತಿಳಿದು ಬರಲಿದೆ. ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತ ಸ್ಥಳಕ್ಕೆ ಎನ್ಡಿಆರ್ಎಫ್ ಟೀಮ್ ಆಗಮಿಸಿದೆ. ದುರಂತದಲ್ಲಿ ಸಾವನ್ನಪ್ಪಿರುವವರ ದೇಹ ಪತ್ತೆಗೆ ಶ್ವಾನ ಕೂಡ ಆಗಮಿಸಿದೆ. ಘಟನಾ ಸ್ಥಳಕ್ಕೆ ಸ್ಟ್ರೆಚರ್ ಅನ್ನು ತರಲಾಗಿದೆ. ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ಪತನ ಪ್ರಕರಣವನ್ನ ಉನ್ನತ ಮಟ್ಟದ ತನಿಖೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ನೀಡೋದಕ್ಕೆ. ವಿಮಾನ ಅಪಘಾತ ತನಿಖೆ ಬ್ಯೂರೋ ಹಾಗೆ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ನಡೆಸಲಿದೆ. ಅಂತಾರಾಷ್ಟ್ರೀಯ ಶಿಷ್ಟಾಚಾರಗಳಿಗೆ ಅನುಗುಣವಾಗಿ ತನಿಖೆ ನಡೆಯಲಿದೆ ಅಂತ ಸರ್ಕಾರ ತಿಳಿಸಿದೆ. ವಿಮಾನ ದುರಂತದಲ್ಲಿ ಗುಜರಾತ್ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ವಿಧಿವಶರಾಗಿದ್ದಾರೆ. ಲಂಡನ್ನಲ್ಲಿರುವಂತಹ ಮಗಳ ಮನೆಗೆ ಅವರು ತೆರಳುತ್ತಾ ಇದ್ರು. ಕಳೆದ 6 ತಿಂಗಳುಗಳಿಂದ ಮಗಳ ಮನೆಯಲ್ಲಿದ್ದಂತಹ ಹೆಂಡತಿಯನ್ನ ಕರೆತರುವುದಕ್ಕೆ ರೂಪಾನಿ ತೆರಳುತ್ತಾ ಇದ್ರು. ವಿಮಾನ ದುರಂತದಲ್ಲಿ ಮಡಿದ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಲಂಡನ್ನಲ್ಲಿದ್ದಂತ ಪತ್ನಿ ಅಂಜಲಿ ರೂಪಾನಿ ಕೂಡ ಅಹಮದಾಬಾದ್ ನಿವಾಸಕ್ಕೆ ಆಗಮಿಸಿದ್ದಾರೆ. ರೂಪಾನಿ ನಿವಾಸದ ಬಳಿ ಬೆಂಬಲಿಗರು, ಅಭಿಮಾನಿಗಳು ನೆರೆದಿದ್ದಾರೆ. ವಿಮಾನ ದುರಂತದಲ್ಲಿ ಮಡಿದ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗಿದೆ. ಪಂಜಾಬ್ನ ಲೂಧಿಯಾನದ ಬಿಜೆಪಿ ಕಚೇರಿಯಲ್ಲಿ ಪುಷ್ಪನಮನ ಸಲ್ಲಿಸಲಾಗಿದೆ. ವಿಮಾನ ದುರಂತದಲ್ಲಿ ರಾಜಸ್ಥಾನದ 5 ಕುಟುಂಬ ಕೂಡ ದುರಂತ ಕಂಡಿದೆ. ಪ್ರತೀಕ್ ಜೋಶಿ, ಪತ್ನಿ ಕೊವ್ವಿ ವ್ಯಾಸ್, ಅವಳಿ ಮಕ್ಕಳಾದ ಪ್ರದ್ಯೋತ್ ಹಾಗೆ ನಕುಲ್ ಮತ್ತು ಹಿರಿಯ ಪುತ್ರ ಮಿರಾಯ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ವಿಮಾನ ಟೇಕ್ ಆಫ್ ಆಗೋ ಮುನ್ನ ಪ್ರತೀಕ್ ಜೋಶಿ ಸೆಲ್ಫಿ ತೆಗೆದು ಸಂಬಂಧಿಕರಿಗೆ ಕಳಿಸಿದ್ರು. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ನವವಿವಾಹಿತೆ ಖುಷ್ಬೂ ಸಾವನ್ನಪ್ಪಿದ್ದಾರೆ. ರಾಜಸ್ಥಾನದ ಬಲೋತಾರ ಜಿಲ್ಲೆಯ ಅರಬಾ ಗ್ರಾಮದ ನಿವಾಸಿ ಖುಷ್ಬೂ ಜನವರಿಯಲ್ಲಿ ಮನ್ಫೂಲ್ ಸಿಂಗ್ ಎಂಬುವರನ್ನ ಮದುವೆಯಾಗಿದ್ರು. ಮೊದಲ ಬಾರಿ ಪತಿಯನ್ನ ಭೇಟಿಯಾಗುವುದಕ್ಕೆ ಲಂಡನ್ಗೆ ಹೊರಟಿದ್ದಂತ ಖುಷ್ಬೂ ದುರಂತ ಅಂತ್ಯ ಕಂಡಿದ್ದಾರೆ. ವಿಮಾನ ದುರಂತದಲ್ಲಿ ಕೇರಳದ ನರ್ಸ್ ಕೂಡ ಬಲಿಯಾಗಿದ್ದಾರೆ. ಲಂಡನ್ನಲ್ಲಿ ನರ್ಸ್ ಆಗಿದ್ದಂತ 42 ವರ್ಷದ ರಂಜಿತಾ ಪಟ್ಟಣಂತಿಟ್ಟು ಮೂಲದವರು. 3 ದಿನಗಳ ಹಿಂದೆ ತವರಿಗೆ ಬಂದಿದ್ದಂತ ರಂಜಿತಾ ಪತಿ ಹಾಗೆ 2 ಮಕ್ಕಳು ತಾಯಿಯನ್ನ ಅಗಲಿದ್ದಾರೆ. ಏರ್ ಇಂಡಿಯಾ ಪತನದಲ್ಲಿ ಗಗನಸಖಿ ತೋಯಿ ಶರ್ಮಾ ಕೂಡ ಬಲಿಯಾಗಿದ್ದಾರೆ. ಮಣಿಪುರದ ಶರ್ಮಾ ಮೃತಪಟ್ಟ ಸುದ್ದಿ ಕೇಳಿ ಅಯ್ಯೋ ನನ್ನ ಮಗಳು ಅನ್ನೋದಾಗಿ ಹಳೆ ಫೋಟೋ ಆಲ್ಬಂಗಳನ್ನು ನೋಡಿ ಅಮ್ಮ ರೋಧಿಸಿದ್ದಾರೆ. ಏರ್ ಇಂಡಿಯಾ ವಿಮಾನದಲ್ಲಿ ಗಗನಸಖಿಯಾಗಿ ಕೆಲಸ ಮಾಡ್ತಾ ಇದ್ದಂತ ಮಹಾರಾಷ್ಟ್ರದ ದೊಂಬಿವಿಲಿ ಮೂಲದ ರೋಶಿನಿ ಸೊಂಗಾರೆ ಕೂಡ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಾರೆ. 27 ವರ್ಷದ ರೋಶಿನಿ 2 ವರ್ಷಗಳ ಹಿಂದೆಯಷ್ಟೇ ಮುಂಬೈಗೆ ಬಂದು ನೆಲೆಸಿರ್ತಾರೆ. ಮಗಳನ್ನ ಕಳೆದುಕೊಂಡಿರುವಂತಹ ಕುಟುಂಬ ಕಣ್ಣೀರಿಡ್ತಾ ಇದೆ. ವಿಮಾನ ದುರಂತದಲ್ಲಿ ಅವಳಿ ಸಹೋದರಿಯರು ಪ್ರಾಣ ಕಳೆದುಕೊಂಡಿದ್ದಾರೆ. ಅಜ್ಜಿಯ ಹುಟ್ಟುಹಬ್ಬಕ್ಕೆ ಅಂತ ಅವಳಿ ಸಹೋದರಿಯರು ಅಹಮದಾಬಾದ್ಗೆ ಆಗಮಿಸ್ತಾ ಇದ್ರು. ನಗ್ನಗ್ತಾ ಅಜ್ಜಿ ಹುಟ್ಟುಹಬ್ಬ ಆಚರಿಸಿದ್ದ ಅವಳಿ ಸಹೋದರಿಯರು ವಿಮಾನ ಪತನದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. ವಿಮಾನ ದುರಂತದಲ್ಲಿ ಬ್ರಿಟನ್ನ 52 ಮಂದಿ ಸಾವನ್ನಪ್ಪಿದ್ದಾರೆ. ಬ್ರಿಟನ್ನಿಂದ ಭಾರತ ಪ್ರವಾಸಕ್ಕೆ ಬಂದಿದ್ದಂತ ಸ್ನೇಹಿತರು ಮೃತಪಟ್ಟಿದ್ದಾರೆ. ವಿಮಾನ ಏರೋ ಮುನ್ನ ಸೆಲ್ಫಿ ವಿಡಿಯೋ ಮಾಡಿದಂತ ಸ್ನೇಹಿತರು ಬಾಯ್ ಇಂಡಿಯಾ ಅಂತ ವಿದಾಯ ಹೇಳಿದ್ರು. ಇದಾದ ಕೆಲವೇ ನಿಮಿಷಗಳಲ್ಲಿ ವಿಮಾನ ಪತನವಾಗಿ ದುರಂತ ಅಂತ್ಯ ಕಂಡಿದ್ದಾರೆ.
ವಿಮಾನ ದುರಂತದಲ್ಲಿ ಕರ್ನಾಟಕ ಮೂಲದ ಸಹ ಪೈಲಟ್ ಕ್ಲೈವ್ ಕುಂದರ್ ಕೂಡ ಉಸಿರು ಚೆಲ್ಲಿದ್ದಾರೆ. ಕ್ಲೈವ್ ಕುಂದರ್ ಫ್ಲೋರಿಡಾ ಮೂಲದ ವಿಮಾನ ತರಬೇತಿ ಸಂಸ್ಥೆಯಾದ ಪಾರಿಸ್ ಏರ್ ಎಂಕ್ನಲ್ಲಿ ಟ್ರೈನಿಂಗ್ ಅನ್ನ ಪಡೆದಿರ್ತಾರೆ. 1100 ಗಂಟೆಗಳ ವಿಮಾನವನ್ನ ಹಾರಾಟ ಮಾಡಿರುವಂತಹ ಅನುಭವ ಇವರಿಗಿತ್ತು. ಲಂಡನ್ಗೆ ಹೊರಟಿದ್ದಂತ ಭೂಮಿ ಚೌಹಾಣ್ ಎಂಬುವರು ಕೊನೆ ಕ್ಷಣದಲ್ಲಿ ಫ್ಲೈಟ್ ಮಿಸ್ ಮಾಡಿಕೊಂಡಿದ್ದಾರೆ. ಅಹಮದಾಬಾದ್ನ ಟ್ರಾಫಿಕ್ನಲ್ಲಿ ಸಿಲುಕಿ 10 ನಿಮಿಷ ಏರ್ಪೋರ್ಟ್ಗೆ ತಡವಾಗಿ ಬಂದಿರ್ತಾರೆ. ಭೂಮಿಕ ಬರೋವಷ್ಟರಲ್ಲಿ ಫ್ಲೈಟ್ ಟೇಕ್ ಆಫ್ ಆಗಿದೆ. ಇದಾದ ಕೆಲವೇ ಕ್ಷಣಗಳಲ್ಲಿ ಘೋರ ದುರಂತ ಸಂಭವಿಸಿದೆ. ವಿಮಾನ ದುರಂತದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಂಬನಿ ಮಿಡಿದಿದ್ದಾರೆ. ದುರಂತಕ್ಕೆ ಕಾರಣಗಳನ್ನು ಹುಡುಕೋದಕ್ಕೆ ಭಾರತ ನಡೆಸುವ ತನಿಖೆಯಲ್ಲಿ ಅಮೆರಿಕ ಸಾಧ್ಯವಾದ ಎಲ್ಲಾ ಬೆಂಬಲವನ್ನು ನೀಡೋದಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ.